ಏನು? ಭೀಷ್ಮ ತನ್ನ ಗುರುಗಳಾದ ಪರಶುರಾಮರೊಂದಿಗೆ ಯುದ್ಧ ಮಾಡ್ತಾರ? ಭೀಷ್ಮನನ್ನ ಕೊಲ್ಲೋದಕ್ಕೆ ಸಾಕ್ಷಾತ್ ಶಿವನೇ ಬಂದು ಅಂಬೆಗೆ ವರವನ್ನ ನೀಡ್ತಾರ? ಮುರುಗನ್ ಸ್ವಾಮಿ ಅಂಬೆಗೆ ಯಾವ ರೀತಿಯ ಸಹಾಯವನ್ನ ಮಾಡ್ತಾರ? ಈ ಎಲ್ಲ ರೋಚಕ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಅಂಬೆಯ ವ್ಯತೆಯ ಕಥೆಯನ್ನ ಕೇಳಿದಂತಹ ಪರಶುರಾಮರು ಅಂಬೆಗೆ ಮಾತೊಂದನ್ನ ಕೊಟ್ಬಿಡ್ತಾರೆ. ಭೀಷ್ಮ ತನ್ನ ಅತ್ಯಂತ ಪ್ರಿಯವಾದ ಶಿಷ್ಯ. ಭೀಷ್ಮನಿಗೂ ಸಹ ನನ್ನ ಮೇಲೆ ಅಷ್ಟೇ ಗೌರವ. ನಾನು ಯಾವುದೇ ಮಾತನ್ನ ಹೇಳಿದ್ರೂ ಸಹ ಅವನು ಅದನ್ನ ಇಲ್ಲ ಅನ್ನೋದಿಲ್ಲ. ಖಂಡಿತವಾಗಿಯೂ ಭೀಷ್ಮ ನಿನ್ನ ಮದುವೆ ಆಗೇ ಆಗ್ತಾನೆ ಅಂತ ಮಾತು ಕೊಟ್ಬಿಡ್ತಾರೆ ಪರಶುರಾಮ. ಇತ್ತ ಅದೇ ಭೀಷ್ಮ ತನ್ನ ತಾಯಿ ಹಾಗೂ ಗುರುಗಳಾದ ಇದೇ ಪರಶುರಾಮರ ಮೇಲೆ ಆಣೆ ಮಾಡಿದ್ದ, ನಾನು ಅಜನ್ಮ ಬ್ರಹ್ಮಚಾರಿಯಾಗಿರ್ತೇನೆ ಅಂತ. ಹಾಗಾದ್ರೆ ಈಗ ಏನಾಗಬಹುದು? ಇತ್ತ ಅಂಬೆಗೆ ಖುಷಿಯೋ ಖುಷಿ. ಪರಶುರಾಮ ತನ್ನ ಪ್ರಿಯ ಶಿಷ್ಯನಾದ ಭೀಷ್ಮನನ್ನ ಕರೆಸ್ಕೊಳ್ತಾರೆ. ಭೀಷ್ಮ ಪರಶುರಾಮರನ್ನ ನೋಡಿದ ಕೂಡಲೇ ಅವರ ಕಾಲಿಗೆ ಎರಗಿ, ಗುರುಗಳೇ, ಏನಪ್ಪಣೆ ಹೇಳಿ ನನ್ನನ್ನು ಯಾವ ಕಾರಣಕ್ಕಾಗಿ ಇಲ್ಲಿ ಕರೆಸ್ಕೊಂಡಿದ್ದೀರಿ ಅಂತ ಕೇಳ್ತಾನೆ. ಭೀಷ್ಮನ ಭುಜಗಳನ್ನ ಹಿಡಿದು ಮೇಲಕ್ಕೆತ್ತಿ ಅವನನ್ನ ಆಲಂಗಿಸಿಕೊಂಡು, ಮಗು, ನಿನ್ನಿಂದ ಒಂದು ಸಹಾಯವಾಗಬೇಕಾಗಿದೆ. ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವುದು ಧರ್ಮವಲ್ಲವೇ? ಈಗೋ ಈ ಸುಂದರಿಯನ್ನ ನೀನು ನೋಡಿದೀಯಲ್ವಾ ಅಂತ ಕೇಳಿದಾಗ ಭೀಷ್ಮರು ಸ್ವಲ್ಪ ತಿರುಗಿ ನೋಡ್ತಾರೆ. ಅಲ್ಲಿ ಇರ್ತಕ್ಕಂಥ ಆ ಸುಂದರಿಯೇ ಅಂಬೆ. ಹೌದು ಗುರುಗಳೇ, ಅವಳು ನನಗೆ ಗೊತ್ತಿದ್ದಾಳೆ. ಅವಳದೊಂದು ದುಃಖದ ವ್ಯತೆಯ ಕತೆ. ಅವಳಿಗೆ ಬಂದಿರತಕ್ಕಂಥ ಪರಿಸ್ಥಿತಿ ಪಾಪ ಯಾರಿಗೂ ಬರಬಾರ್ದು. ಅವಳು ಶಾಲ್ವನನ್ನ ಮದುವೆ ಆಗ್ಲಿಕ್ಕೆ ಬಯಸಿದ್ಲು, ಆದ್ರೆ ಶಾಲ್ವ ಮದುವೆ ಆಗ್ಲಿಲ್ಲ. ಆದ್ರೆ ಅವಳು ನನ್ನನ್ನು ಮದುವೆ ಆಗ್ಲಿಕ್ಕೆ ಬಯಸಿದ್ಲು. ನಾನು ನನ್ನ ಪ್ರತಿಜ್ಞೆಯ ಸಲುವಾಗಿ ಅವಳನ್ನ ಮದುವೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಅವಳು ಅವತ್ತು ಹಸ್ತಿನಾಪುರದಿಂದ ಹೊರಟು ಹೋದ್ಲು. ಆದ್ರೆ ಈ ವಿಚಾರಕ್ಕೂ ನನ್ನನ್ನ ಇಲ್ಲಿಗೆ ಕರೆಸ್ಕೊಂಡಿದ್ದಕ್ಕೂ ಏನ್ ಸಂಬಂಧ ಗುರುಗಳೇ ಅಂತ ಕೇಳ್ತಾರೆ ಭೀಷ್ಮ. ಆಗ ಪರಶುರಾಮ ಹೇಳ್ತಾರೆ, ನನ್ನ ಪ್ರಿಯ ಶಿಷ್ಯನಾದ ಭೀಷ್ಮ ನಿನ್ನನ್ನ ಮದುವೆ ಆಗ್ತಾನೆ ಅಂತ ಆಕೆಗೆ ನಾನು ಮಾತು ಕೊಟ್ಟಿದ್ದೇನೆ ಅಂತ ಕೇಳಿದ ಕೂಡಲೇ ಭೀಷ್ಮನಿಗೆ ಸಿಡಿಲು ಬಡಿದಂತಾಗತ್ತೆ. ಯಾಕೆ ಅಂದ್ರೆ, ಯಾವ ಗುರುಗಳ ಮೇಲೆ ಆಣೆ ಮಾಡಿ ಪ್ರತಿಜ್ಞೆ ಮಾಡಿದ್ನೋ ನಾನು ಅಜನ್ಮ ಬ್ರಹ್ಮಚಾರಿಯಾಗಿರ್ತೇನೆ ಅಂತ, ಈಗ ಅದೇ ಗುರುಗಳು ಬಂದು ಮದುವೆಯಾಗು ಅಂತ ಹೇಳ್ತಿದ್ದಾರೆ. ಇದೆಂತಹ ಆಘಾತದ ಸುದ್ದಿ. ಭೀಷ್ಮ, ನಾನು ಈ ಅಂಬೆಗೆ ಮಾತನ್ನ ಕೊಟ್ಟಿದ್ದೇನೆ, ನೀನು ಮದುವೆ ಆಗಲೇಬೇಕು ಈಗ ಅಂತ ಹೇಳ್ತಾರೆ ಪರಶುರಾಮ. ಭೀಷ್ಮನಿಗೆ ಆಘಾತದ ಜೊತೆಗೆ ದುಃಖವೂ ಸಹ ಇಮ್ಮಡಿಯಾಗಿತ್ತು. ಅವನ ಕಣ್ಣೀರಿಂದ ಪರಶುರಾಮರ ಪಾದಗಳನ್ನೇ ತೊಳೆದು ಬಿಟ್ಟಿದ್ದ. ಗುರುಗಳೇ, ನನ್ನನ್ನ ದಯವಿಟ್ಟು ಕ್ಷಮಿಸಿ. ನಾನು ನಿಮ್ಮ ಮೇಲೆ, ನನ್ನ ತಾಯಿ ಮೇಲೆ, ಸಮಸ್ತ ಜೀವರಾಶಿಗಳ ಮೇಲೆ ಆಣೆ ಮಾಡಿದ್ದೇನೆ, ಮದುವೆ ಆಗುವುದಿಲ್ಲ ಅಂತ. ಇದೇನಿದು ಗುರುಗಳೇ, ಈ ಮಾತು ನಿಮಗೂ ಸಹ ಗೊತ್ತಿದೆ, ಆದರೂ ಸಹ ಮಾತೊಂದನ್ನು ಕೊಟ್ಬಿಟ್ಟಿದ್ದೀರಲ್ಲ, ಇದೆಂತಹ ಪರಿಸ್ಥಿತಿಯಲ್ಲಿ ನನ್ನನ್ನು ಸಿಕ್ಕಾಕ್ಸಿದ್ದೀರಿ ಅಂತ ಕೇಳ್ಕೊಳ್ತಾನಂತೆ ಭೀಷ್ಮ. ಗುರುವಿನ ಮಾತನ್ನ ನಡೆಸುವುದು ಶಿಷ್ಯನ ಕರ್ತವ್ಯವೆಂದು ಭೀಷ್ಮನ ಮನವೊಲಿಸಲು ಪರಶುರಾಮರು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಫಲ ನೀಡಲಿಲ್ಲ. ಭೀಷ್ಮ, ನಾನು ನಿನಗೆ ಶಾಪವನ್ನ ನೀಡ್ತೇನೆ. ಒಂದು ವೇಳೆ ನಿನಗೆ ಶಾಪ ಬೇಡ ಅಂತಂದ್ರೆ ನನ್ನ ಮೇಲೆ ಯುದ್ಧವನ್ನ ಮಾಡು ಅಂತ ಹೇಳಿ ಬಿಡ್ತಾರೆ ಪರಶುರಾಮರು. ಆ ಮಾತಿಗೆ ಸಿಡಿಲು ಬಡಿದಂತಾಗತ್ತೆ ಇಡೀ ಭೂಮಂಡಲಕ್ಕೆ. ಪರಶುರಾಮರ ಶಾಪ ಎಷ್ಟು ಭಯಂಕರವಾಗಿರುತ್ತೆ ಅಂತಂದ್ರೆ ಅದನ್ನ ಊಹೆ ಮಾಡ್ಕೊಳ್ಳಿಕ್ಕೂ ಕಷ್ಟವಾಗತ್ತೆ. ಆಗ ಭೀಷ್ಮ ಬೇರೆ ವಿಧಿ ಇಲ್ಲದೆ, ಗುರುಗಳೇ, ದಯಮಾಡಿ ನನ್ನ ಮೇಲೆ ಶಾಪವನ್ನ ನೀಡಬೇಡಿ, ನಾನು ನಿಮ್ಮೊಂದಿಗೆ ಯುದ್ಧವನ್ನ ಮಾಡ್ತೇನೆ ಅಂತ ಹೇಳ್ತಾನಂತೆ. ಭೀಷ್ಮನ ಈ ಮಾತಿಗೆ ದೇವತೆಗಳು ಸಹ ನಡುಗಿ ಹೋಗ್ತಾರೆ. ಭೀಷ್ಮನ ಹೆಸರನ್ನ ಕೇಳಿದರೆ ಸಾಕು ಎದುರಾಳಿಗಳು ನಡುಗ್ತಾ ಇದ್ರು. ಯಾಕೆ ಅಂದ್ರೆ ಭೀಷ್ಮ ಭಾರ್ಗವನ ಶಿಷ್ಯ, ಭೀಷ್ಮ ಪರಶುರಾಮರ ಶಿಷ್ಯ, ಭೀಷ್ಮ ಪರಶುರಾಮರಿಂದ ಸಕಲವನ್ನ ಕಲಿತಿರ್ತಕ್ಕಂಥ ಶಿಷ್ಯ ಅನ್ನುವ ಏಕೈಕ ಕಾರಣಕ್ಕೆ ಈಗ ಅದೇ ಭೀಷ್ಮ ತನ್ನ ಗುರುಗಳಾದ ಪರಶುರಾಮರೊಂದಿಗೆ ಯುದ್ಧವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಭೀಷ್ಮ ಮತ್ತೆ ಪರಶುರಾಮರ ನಡುವೆ ಅತ್ಯಂತ ಘೋರವಾದಂತಹ ಯುದ್ಧ ಶುರುವಾಗುತ್ತೆ. ಈ ಯುದ್ಧವನ್ನ ನೋಡ್ಲಿಕ್ಕೆ ಅಂತರಿಕ್ಷದಲ್ಲಿ ದೇವತೆಗಳೆಲ್ಲ ಬಂದು ನೆರೆದ್ರು. ಅನೇಕ ದಿನಗಳ ಕಾಲ ನಡೆದಂತಹ ಈ ಘೋರ ಯುದ್ಧದಲ್ಲಿ ಯಾರೂ ಸಹ ಸೋಲಿಲ್ಲ, ಯಾರೂ ಸಹ ಗೆಲ್ಲಲೂ ಇಲ್ಲ. ಇದರಿಂದ ತುಂಬಾ ಬೇಸತ್ತಂತಹ ಭೀಷ್ಮ ಇಡೀ ಪ್ರಪಂಚವನ್ನೇ ನಾಶ ಮಾಡುವಂತಹ ಪ್ರಸ್ವಾಪ ಅಸ್ತ್ರವನ್ನ ಹೂಡಬೇಕು ಎನ್ನುವಂತಹ ನಿರ್ಧಾರ ಮಾಡ್ತಾನೆ. ಆಗ ದೇವತೆಗಳೇ ದರೆಗಿಳಿದು ಬಂದು, ಭೀಷ್ಮ, ಈ ಯುದ್ಧವನ್ನ ನಿಲ್ಲಿಸು, ಈ ಅಸ್ತ್ರವನ್ನ ಹೂಡಬೇಡ, ಪ್ರಪಂಚವನ್ನ ನಾಶ ಮಾಡುವ ಕೆಲಸ ನಿನ್ನದಲ್ಲ, ಅದಕ್ಕೆ ಬೇರೆಯವರೇ ಇದ್ದಾರೆ. ಶಿಷ್ಯನಾದ ನೀನೇ ಮೊದಲು ಯುದ್ಧವನ್ನ ನಿಲ್ಲಿಸಬೇಕು. ಗುರುಗಳಿಗೆ ಮೊದಲು ಯುದ್ಧವನ್ನ ನಿಲ್ಲಿಸುವಂತೆ ಮಾಡುವುದು ಅವರಿಗೆ ಮಾಡುವ ಅಪಮಾನ ಅಂತ ಹೇಳ್ತಾರಂತೆ. ತಕ್ಷಣವೇ ಭೀಷ್ಮ ತನ್ನ ಆಯುಧಗಳನ್ನೆಲ್ಲವನ್ನ ನೆಲಕ್ಕೆ ಇಟ್ಟು ಗುರುಗಳಿಗೆ ಶರಣಾಗ್ತಾರೆ. ಆಗ ಪರಶುರಾಮರು ಬಂದು ಅವನನ್ನ ಬಿಗಿಯಾಗಿ ತಪ್ಪಿಕೊಂಡು, ನೀನು ಶ್ರೇಷ್ಠನಾದ ವೀರನಾಗಿರುವೆ, ಗುರುವಾದ ನಾನೇ ನಿನ್ನನ್ನ ಸೋಲಿಸ್ಲಿಕ್ಕೆ ಅಸಾಧ್ಯವಾಗಿದೆ ಅಂದ್ರೆ ನೀನು ಇನ್ನೆಂಥ ಮಹಾನ್ ವೀರನಾಗಿರುವೆ ಎಂದ ಪರಶುರಾಮ
ಅಂಬೆಯ ಕಡೆಗೆ ತಿರುಗಿ, ಮಗು, ನೀನೂ ನೋಡಿದೀಯಲ್ವಾ, ನಾನು ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟೆ, ಆದರೆ ಆ ಭೀಷ್ಮ ತನ್ನ ಭೀಷಣವಾದ ಪ್ರತಿಜ್ಞೆಯನ್ನ ಮುರಿಯಲಾರ. ಅವನು ಯಾವಾಗಲೂ ಸತ್ಯಪಥದಲ್ಲಿರುವವನು, ಅವನನ್ನು ಸೋಲಿಸಲಿಕ್ಕೆ ಯಾರಿಗೂ ಸಹ ಸಾಧ್ಯವಿಲ್ಲ ಅಂತ ಹೇಳಿ ಅಲ್ಲಿಂದ ಭಾರ್ಗವರು ಹೊರಟು ಹೋಗ್ತಾರಂತೆ. ಅಂಬೆ ಅತ್ಯಂತ ದುಃಖದಿಂದ ಆ ಅರಣ್ಯವನ್ನ ಬಿಟ್ಟು ಬೇರೆ ಅರಣ್ಯಕ್ಕೆ ಹೋಗಿ ಹೇಗಾದರೂ ಮಾಡಿ ಭೀಷ್ಮನನ್ನ ಕೊಲ್ಲಲೇಬೇಕೆನ್ನುವಂತಹ ದ್ವೇಷದ ಜ್ವಾಲೆಯನ್ನ ತನ್ನ ಹೃದಯದಲ್ಲಿ ಒತ್ತಿಸಿಕೊಂಡು ಕಠೋರವಾದಂತಹ ತಪಸ್ಸಿಗೆ ಕೂತ್ಕೊಳ್ತಾಳ. ಆಗ ಅಂಬೆಯ ದುಃಖವನ್ನೇ ಕಂಡು ಮರಗಿ ಹೋಗಿ ಈಶ್ವರ ಪುತ್ರನಾದ ಷಣ್ಮುಖನೇ ಪ್ರತ್ಯಕ್ಷನಾಗಿ ಅವಳಿಗೆ ಎಂದೂ ಬಾಡದ ಕಮಲ ಪುಷ್ಪ ಮಾಲೆಯನ್ನ ನೀಡಿ, ಮಗು, ಈ ಮಾಲೆಯನ್ನ ಯಾರು ಧರಿಸ್ತಾರೋ ಅವರೇ ಭೀಷ್ಮನನ್ನ ಕೊಲ್ತಾರೆ ಅಂತ ಭಾವಿಸು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರಂತೆ. ಈ ಕಮಲ ಪುಷ್ಪ ಮಾಲೆಯನ್ನ ಹಿಡಿದಂತಹ ಅಂಬೆಗೆ ಸಂತೋಷವೋ ಸಂತೋಷ. ಅತಿರಥ ಮಹಾರಥ ರಾಜರನ್ನೆಲ್ಲ ಅಂಬೆ ಭೇಟಿ ಮಾಡ್ತಾಳೆ. ಈ ಕಮಲ ಪುಷ್ಪ ಮಾಲೆಯನ್ನ ಯಾರು ಧರಿಸ್ತಾರೋ ಅವರೇ ಭೀಷ್ಮನನ್ನ ಕೊಲ್ತಾರೆ ಅನ್ನುವಂತಹ ವರವನ್ನ ಷಣ್ಮುಖ ನೀಡಿದ್ದಾರೆ ಅಂತ ಹೇಳಿದ್ರು ಭೀಷ್ಮ ಅನ್ನುವ ಕಾರಣಕ್ಕಾಗಿ ಯಾರೂ ಸಹ ಆ ಮಾಲೆಯನ್ನ ಧರಿಸಲಿಕ್ಕೆ ಸಿದ್ಧರಿಲ್ಲ. ಅಂಬೆಗೆ ಮತ್ತಷ್ಟು ದುಃಖವಾಗತ್ತೆ. ಕೊನೆಗೆ ಪಾಂಚಾಲ ದೇಶದ ರಾಜನಾದ ದೃಪದನ ಆಸ್ಥಾನಕ್ಕೆ ಹೋಗ್ತಾಳೆ. ತನಗೆ ನಡೆದಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ದೃಪದ ರಾಜನಿಗೆ ತಿಳಿಸ್ತಾ ಇರಬೇಕಾದ್ರೆ ದೃಪದ ಮಹಾರಾಜ ತಾಳ್ಮೆಯಿಂದ ಅದನ್ನೆಲ್ಲವನ್ನ ಕೇಳಿಸ್ಕೊಳ್ತಾ ಇರಬೇಕಾದ್ರೆ ಕೊನೆಗೆ ಈ ಪುಷ್ಪಮಾಲೆಯನ್ನ ಯಾರು ಧರಿಸ್ತಾರೋ ಅವರೇ ಭೀಷ್ಮನನ್ನ ಕೊಲ್ತಾರೆ ಎನ್ನುವಂತಹ ಸಂಗತಿಯನ್ನ ಕೇಳಿದ ದೃಪದ ಮಹಾರಾಜ, ನಿನಗೆ ಒದಗಿದೆಯ ದುರ್ಗತಿಯನ್ನ ಕಂಡು ನನಗೂ ಸಹ ದುಃಖವಾಗಿದೆ. ನೀನು ಕೊಲ್ಲಬೇಕೆಂದಿರುವ ವ್ಯಕ್ತಿ ಭೀಷ್ಮನಲ್ಲದೆ ಬೇರೆ ಯಾರೇ ಆಗಿದ್ರೂ ನಾನು ಈ ಕೂಡಲೇ ಸಿದ್ಧನಾಗಿರ್ತಿದ್ದೆ. ಆದರೆ ಭೀಷ್ಮನಾಗಿರುವ ಕಾರಣಕ್ಕೆ ಅದು ನಮಗೆ ಅಸಾಧ್ಯವಾಗುತ್ತೆ. ಯಾಕೆ ಅಂದರೆ ಭೀಷ್ಮ ರುಜುಪಥದಲ್ಲಿರ್ತಕ್ಕಂಥವನು, ಭೀಷ್ಮ ಸತ್ಯಸಂಧನಾಗಿರ್ತಕ್ಕಂಥವನು. ಆ ಕಾರಣಕ್ಕಾಗಿ ನಾನು ಈ ಕೆಲಸವನ್ನು ಮಾಡಲಾರೆ ಅಂತ ಹೇಳಿಬಿಡ್ತಾರಂತೆ ದೃಪದ ಮಹಾರಾಜ. ಇತ್ತ ಅಂಬೆಗೆ ತುಂಬಾ ಕೋಪ ಬಂದು ದೃಪದ ಮಹಾರಾಜನ ಆಸ್ಥಾನದಲ್ಲಿರ್ತಕ್ಕಂಥ ಒಂದು ಕಂಬಕ್ಕೆ ಆ ಪುಷ್ಪಮಾಲೆಯನ್ನ ಕಟ್ಟಿ ಹೊರಟೆ ಹೋಗ್ತಾಳಂತೆ. ಈ ಒಂದು ನಡೆ ದೃಪದ ಮಹಾರಾಜನಿಗೂ ಸಹ ಆಘಾತವಾಗುತ್ತೆ. ಯಾಕೆ ಅಂದರೆ ಭೀಷ್ಮನನ್ನ ಕೊಲ್ಲಲಿಕ್ಕೆ ತಂದಿರತಕ್ಕಂಥ ಆಹಾರವನ್ನ ತನ್ನ ಆಸ್ಥಾನದಲ್ಲೇ ಬಿಟ್ಟು ಹೊರಟ್ಬಿಟ್ಲಲ್ಲ ಅಂತ. ಅಂಬೆ ಮತ್ತೊಂದು ಕಾಡಿಗೆ ಹೋಗಿ ಭಯಂಕರವಾದಂತಹ ಕಠೋರವಾದಂತಹ ತಪಸ್ಸಿಗೆ ಕೂತ್ಕೊಳ್ತಾಳೆ. ಅವಳ ಹೃದಯದಲ್ಲಿ ಭೀಷ್ಮನನ್ನ ಕೊಲ್ಲುವ ಸೇಡನ್ನ ಬಿಟ್ಟು ಬೇರೆ ಯಾವ ಭಾವನೆಗಳಿಗೂ ಈಗ ಜಾಗವಿಲ್ಲ. ಭೀಷ್ಮನ ಸಾವನ್ನ ನೋಡುವುದೇ ಈಗ ಆಕೆಗೆ ಇರುವ ಏಕೈಕ ಆಸೆ. ಕಠೋರವಾದಂತಹ ತಪಸ್ಸು ಬಹುಕಾಲದವರೆಗೆ ಮುಂದುವರಿಯುತ್ತೆ. ಅವಳ ತಪಸ್ಸಿಗೆ ಮೆಚ್ಚಿ ಭಗವಾನ್ ಶಂಕರನೇ ಪ್ರತ್ಯಕ್ಷನಾಗ್ತಾನೆ. ಮಗು, ನೀನೇನು ಚಿಂತಿಸಬೇಡ, ಮುಂದಿನ ಜನ್ಮದಲ್ಲಿ ನೀನೇ ಭೀಷ್ಮನನ್ನ ಕೊಲ್ಲುವೆ ಅಂತ ಹೇಳಿದ ಕೂಡಲೇ ತಾಳ್ಮೆಗೆಟ್ಟು, ಮುಂದಿನ ಜನ್ಮದಲ್ಲಿ ನಾನೇನೋ ಅವನನ್ನ ಕೊಲ್ಲಬಹುದು, ಆದರೆ ಆ ಸೇಡು ನನ್ನಲ್ಲಿ ಇರುವುದಿಲ್ಲವಲ್ಲ, ನಾನು ಈಗಲೇ ಆ ಭೀಷ್ಮನನ್ನ ಕೊಲ್ಲಬೇಕು, ದಯಮಾಡಿ ನನಗೆ ವರವನ್ನ ನೀಡಿ ಅಂತ ಕೇಳ್ಕೊಳ್ತಾಳಂತೆ. ಆಗ ಶಿವ ಹೇಳ್ತಾರೆ, ನೀನೇನ್ ಚಿಂತೆ ಮಾಡಬೇಡ, ಈ ಜನ್ಮದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಹ ಮುಂದಿನ ಜನ್ಮದಲ್ಲಿ ನಿನಗೆ ನೆನಪಿರುತ್ತೆ. ನೀನು ಪಾಂಚಾಲ ದೇಶದ ದೃಪದ ರಾಜನ ಮಗಳಾಗಿ ಹುಟ್ಟುವೆ, ಮೊದಲು ಸರಿಯಾಗಿ ನಂತರ ಪುರುಷನಾಗಿ ಪರಿವರ್ತನೆಗೊಳ್ಳುವೆ, ನಿನ್ನಿಂದಲೇ ಆ ಭೀಷ್ಮನ ಸಾವು ಖಂಡಿತ ಖಚಿತ ಅಂತ ಹೇಳ್ತಾರಂತೆ ಶಿವ. ಈ ವರವನ್ನ ಕೇಳಿದಂತಹ ಅಂಬೆ ತುಂಬಾ ಖುಷಿಯಿಂದ ದೊಡ್ಡದೊಂದು ಚಿತೆಯನ್ನ ಏರ್ಪಡಿಸಿ ಅದರಲ್ಲಿ ತನ್ನ ದೇಹವನ್ನ ಅರ್ಪಣೆ ಮಾಡ್ಕೊಂಡ್ಬಿಡ್ತಾಳೆ. ಇದೇ ಅಂಬೆ ದೃಪದ ಮಹಾರಾಜನ ಮಗಳಾಗಿ ಹುಟ್ಟುತ್ತಾಳೆ. ಆ ಮಗು ಆಟ ಆಡ್ತಾ ಆಡ್ತಾ ಅಲ್ಲೇ ಕಂಬದಲ್ಲಿರ್ತಕ್ಕಂಥ ಹಾರವನ್ನ ಕಿತ್ತು ತನ್ನ ಕೊರಳಿಗೆ ಹಾಕೊಂಡ್ಬಿಡ್ತಾಳೆ. ಈ ಸುದ್ದಿ ರಾಜನಿಗೆ ತಿಳಿಯುತ್ತೆ. ದೃಪದ ಮಹಾರಾಜ ಗಾಬರಿಯಿಂದ ಓಡಿ ಬರ್ತಾನಂತೆ ತನ್ನ ಮಗಳ ಬಳಿ. ಆಗ ಆ ಮಗು ಹೇಳತ್ತಂತೆ, ತಂದೆ, ನೀವೇನು ಭಯ ಪಡಬೇಡಿ, ಈ ಹಾರವನ್ನ ನಾನು ಕೊರಳಿಗೆ ಹಾಕಿಕೊಳ್ಳುವ ಸಲುವಾಗಿಯೇ ನಿಮ್ಮ ಮಗಳಾಗಿ ಹುಟ್ಟಿದ್ದೇನೆ, ಮುಂದಿನದೆಲ್ಲವನ್ನ ನಾನು ನೋಡ್ಕೊಳ್ತೇನೆ, ನೀವೇನು ಭಯ ಪಡಬೇಡಿ ಅಂತ ಹೇಳ್ತಾಳಂತೆ. ಆ ಮಗುವಿಗೆ ಶಿಖಂಡಿ ಅಂತ ಹೆಸರನ್ನ ಇಟ್ಟರು. ದ್ರೋಣಾಚಾರ್ಯರ ಬಳಿ ವಿದ್ಯಾಭ್ಯಾಸವನ್ನ ಕೊಡಿಸಿದ್ರು. ದ್ರೋಣಾಚಾರ್ಯರು ಸಹ ಆ ಮಗುವನ್ನ ಪುರುಷನೆಂದೇ ತಿಳಿದಿದ್ರು. ಯಕ್ಷನೊಬ್ಬನ ದಯೆಯಿಂದ ಅಂಬೆ ತನ್ನ ಲಿಂಗವನ್ನ ಪರಿವರ್ತನೆ ಮಾಡಿಕೊಂಡು ಪುರುಷ ತತ್ವವನ್ನ ಬೆಳೆಸಿಕೊಂಡು ಆ ಮನೆಯಲ್ಲಿ ಬೆಳೀತಾ ಇದ್ಲು. ಅವಳ ಹೃದಯದಲ್ಲಿ ಭೀಷ್ಮ ದ್ವೇಷದ ಜ್ವಾಲೆ ಧಗಧಗನೆ ಉರಿತಾ ಇತ್ತು. ಹಾಗಾದ್ರೆ ಮುಂದಿನ ಕಥೆ ಏನು? ಅಂಬಿಕೆ ಅಂಬಾಲಿಕೆಯನ್ನ ಮದುವೆಯಾದ ವಿಚಿತ್ರ ವೀರ್ಯನ ಕಥೆ ಏನಾಯಿತು? ಸತ್ಯವತಿ ವ್ಯಾಸನನ್ನ ಯಾಕೆ ಕರೆಸ್ಕೊಂಡ್ಲು? ವ್ಯಾಸ ಸತ್ಯವತಿಗೆ ಮಗ ಹೇಗಾಗ್ತಾನೆ? ಈ ಎಲ್ಲ ರೋಚಕ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಎಪಿಸೋಡ್ನಲ್ಲಿ. ಅದುವರೆಗೂ ನಾನು ನಿಮ್ಗಾಗಿ ಕಾಯ್ತಾ ಇರ್ತೀನಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರೇ ಕೃಷ್ಣ.